ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀನಿಗೆ ಉಬ್ಬಿಗೆ ಹಾಕುವಂಥ ಮಸಾಲ ಮೀನು ಸಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದಂತ ನೋಡುವ. ಇಲ್ಲಿ 3 ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ. ಕಟ್ ಮಾಡಿ ನೀಟಾಗಿ ತೊಳೆದು ಈ ಥರ ಉಪ್ಪು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ. ಕಲಿಸ್ಬಿಟ್ಟು ಮೀನಿಗೆ ಉಪ್ಪಲ್ಲೇ ಹಿಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಅರ್ಧ ಗಂಟೆ ಇಡ್ತೀನಿ ಇದನ್ನೇ. ಈಗ ಒಂದು ಪೇಸ್ಟ್ ರೆಡಿ ಮಾಡಬೇಕು. 1.5 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, 1.5 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ತರಿಯಾಗಿ ರುಬ್ಬಬೇಕಿದು, ನೈಸಾಗಿ ರುಬ್ಬಾರ್ದು. ಎಲ್ಲ ಅರ್ಧ ಪೀಸ್ ಆಗಿರಬೇಕು. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ಪೇಸ್ಟ್ ಈಗ ರೆಡಿಯಾಗಿದೆ. ಈಗ ಒಂದು ಕಡಾಯಿಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನೇ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಡ್ರೈ ಆಗಿ ರೋಸ್ಟ್ ಆಗಿದೆ ಇದು. ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ, 2 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಡ್ರೈ ಆಗಿ ಹುರ್ಕೋಬೇಕಿದು. ಈಗ ಇದನ್ನು ಹುರ್ಕೊಂಡಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕಿಬಿಟ್ಟು ರುಬ್ಬೇಕಿದು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಬೇಕಿದು. ಈಗ ನೈಸಾಗಿ ರುಬ್ಕೊಂಡ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಕಾಯಿ ತುರಿ ಹಾಕಬಾರ್ದಿದ್ದು, ಇಷ್ಟೇ ಕಾಯಿ ತುರಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು. ಈಗ ನೈಸಾಗಿ ಮಸಾಲ ಈಗ ರೆಡಿಯಾಗಿದೆ. ಈಗ ಇಷ್ಟು ನೈಸಾಗಿ ರುಬ್ಕೋಬೇಕು. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 1-2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿದ್ದೀನಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಫ್ರೈ ಆದ ಮೇಲೆ ಈಗ ಮೊದಲು ಮಾಡ್ಕೊಂಡಿರುವ ಪೇಸ್ಟ್ ಇದಕ್ಕೆ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಬೇಕು. ಇದು ಹಸಿ ವಾಸನೆ ಹೋಗುವ ತನಕನೂ ಸ್ವಲ್ಪ ಫ್ರೈ ಮಾಡಬೇಕು. ಮಿಕ್ಸಿಯಲ್ಲಿ ಹಾಕುವ ಬದಲು ಕಲ್ಲಲ್ಲಿ ಜಜ್ಜಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ ಇದು. ಈಗ ನೋಡಿ ಫ್ರೈ ಆಗಿದೆ ಇದು. ಈಗ ನಾವು ರುಬ್ಬಿರುವಂಥ ಮಸಾಲ ಇದಕ್ಕೆ ಸೇರಿಸ್ಬೇಕಿದು. ಈ ಥರ ಮಸಾಲ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಇದು. ಇದು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕಿದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಖಾರ ಒಂದು ಸಲ ಚೆಕ್ ಮಾಡ್ಕೋಬೇಕು. ಒಂದು ಸಲ ಮಿಕ್ಸ್ ಆದ ಮೇಲೆ ಇದಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ಹಾಕಬೇಕಿದು. ಸ್ವಲ್ಪ ಹೊತ್ತು ಇದು ಫ್ರೈ ಆದರೆ ಸಾಕಿದು. ಇದು ಜಾಸ್ತಿ ತೆಳ್ಳಗೆ ಆಗಬಾರ್ದು, ದಪ್ಪನೇ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇದು. ಅಷ್ಟು ಸೂಪರಾಗಿರುತ್ತೆ ಸಾರು ಇದು. ಈಗ ಇದು ಕುದಿ ಬರಬೇಕಿದು. ಕುದಿ ಬಂದ ಮೇಲೆ ಇದಕ್ಕೆ ಮೀನನ್ನು ಸೇರಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು. 1 ನಿಮಿಷ ಚೆನ್ನಾಗಿದು ಕುದಿ ಬಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಕುದಿ ಬಂದಿದೆ. ಈಗ ಇವಾಗಲೇ ಇದಕ್ಕೆ ಮೀನು ಸೇರಿಸ್ತಾ ಇದ್ದೀನಿ. ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಗಂಟೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸಬೇಕು. ಮುಚ್ಚಿ ಇಡಬೇಕಿದು. ಆವಾಗಲೇ ತುಂಬ ಚೆನ್ನಾಗಾಗುತ್ತೆ. ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಇದು. ಈ ಥರ ಮೀನು ಮಸಾಲ ಮಾಡೋದ್ರಿಂದ ಸ್ವಲ್ಪ ಊಟ ಮಾಡೋರು ಜಾಸ್ತಿ ಊಟ ಮಾಡ್ತಾರೆ. ಊಟ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವೊಂದು ಸಲ ಇದೇ ಥರ ಟ್ರೈ ಮಾಡಿ. ಈಗ ಮೀನು ಮಸಾಲ ಈಗ ರೆಡಿಯಾಗಿದೆ ಇದು.
ತುಂಬಾ ಚೆನ್ನಾಗಾಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಮಿಶ್ರಿತವಾಗಿರುವ ಮೀನು ಮಸಾಲ ಇದು ರೆಡಿಯಾಗಿದೆ. ಇದು ವೈಟ್ ರೈಸ್ ಜೊತೆ ಬಾಯ್ಲ್ಡ್ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಇವತ್ತಿನ ಈ ಮೀನು ಮಸಾಲ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.